ಲೋ ಕುಮಾರ, ನಿಮ್ಮ ಅಣ್ಣ ಸತ್ತೋದಂತೆ ನೋಡು. ಸುಮ್ಮನಿರು, ಅಳಬೇಡ. ಸತ್ರೆ ಸಾಯ್ತಾನೆ. ಏನು ಮಾಡಿದಾನಂತೆ ಅಳ್ತಿದೀಯಾ ಈ ನಿನ್ನ ಗೆಳೆಯ? ಎಲ್ಲ ಅಪ್ಪಂದ್ರ ಥರ ನಮ್ಮಪ್ಪನು ನಾವು ಚೆನ್ನಾಗಿರಲಿ ಅಂತ ಆಸ್ತಿ ಮಾಡಿದ್ದ. ಆದರೆ ಇವನು ದಾನ ಶೂರ ಕಾರಣರ ಥರ ಎಲ್ಲ ದಾನ ಮಾಡಿಬಿಟ್ಟ. ಈ ಕಿತ್ತೋಗಿರೋ ಮನೆಯೊಂದು ಬಿಟ್ಟು ಏನು ಮಾಡಿದಾನೆ? ನನಗೋಸ್ಕರ ಏನು ಮಾಡಿದಾನೆ ಇವನು? ಏನು ದಾನ ಮಾಡಿರೋದು ಇವನಲ್ಲ, ನಿಮ್ಮಪ್ಪ ಸಾಯೋ ಮುಂಚೆ ತನ್ನ ಮಕ್ಕಳು ಕೂಡ ಎಲ್ಲರ ಥರ ದುಡ್ಡು ತಿನ್ನಲಿ ಅಂತ ತನ್ನ ಆಸ್ತಿನೆಲ್ಲ ಇಡೀ ಊರಿನವ್ರ ಹೆಸರು ಬರೆದಿಟ್ಬಿಟ್ಟ. ಪಾಪ ನಿಮ್ಮನ್ನು ವಿಧಿ ಇಲ್ಲದೆ ಊರಿನವ್ರಿಗೆ ಹಂಚ್ಬೇಕಾಯ್ತು. ಏನು ನಿಮ್ಮನ್ನ ನಿನಗೋಸ್ಕರ ಏನು ಮಾಡಿದ ಅಂತ ಕೇಳ್ತಿದ್ಯಾ? ನೀನು ಎಲ್ಲರ ಥರ ದೊಡ್ಡ ಸ್ಕೂಲ್ಗೆ ಸೇರ್ಬೇಕು ಅಂತ ನಿಮ್ಮನ್ನ ಸಿಕ್ಕ ಕಡೆ ತಿರುಗಾಡಿ ನಿನ್ನ ದೊಡ್ಡ ಸ್ಕೂಲ್ಗೆ ಸೇರಿಸಿದ್ದಾನೆ. ನೀನು ಸ್ಕೂಲಿಗೆ ಸೇರಿದ ಮೇಲೆ ಸಿಕ್ಕಿದ ಕಡೆ ಎಲ್ಲ ಕೆಲಸ ಮಾಡಿದ್ದಾನೆ. ಅವನು ಪಡೋ ಕಷ್ಟ ತನ್ನ ತಮ್ಮನಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ತನ್ನ ಕಷ್ಟನೆಲ್ಲ ತಾನೇ ನುಗ್ಗಿದ್ದಾನೆ. ಸಮಾಜದಲ್ಲಿ ಅನ್ಯಾಯ ಮಾಡೋರ ಮುಂದೆ ಚಾಲೆಂಜ್ ಮಾಡಿದ್ದಾನೆ. ನೋಡ್ತಿರು, ಒಂದಿಲ್ಲ ಒಂದಿನ ನಮ್ಮ ತಮ್ಮ ಕೂಡ ಪೊಲೀಸ್ ಆಗಿ ಆಗ್ತಾನೆ. ಆವಾಗ ನಿಮ್ಮನ್ನೆಲ್ಲ ಒದ್ದು ಒಳಗೆ ಹಾಕ್ತಾನೆ. ನಿನ್ನ ಸ್ಕೂಲ್ ಫೀಸ್ ಕಟ್ಟೋದ್ರಿಂದ ಹಿಡಿದು ನಿನ್ನ ಶೂ ಲೇಸ್ ಕಟ್ಟೋವರೆಗೂ ಒಂದು ಬಿಡದೆ ಎಲ್ಲ ಮಾಡಿದ್ದಾನೆ. ಆಸ್ತಿ ಸಂಪಾದನೆ ಮಾಡಿದ್ರೆ ಜನ ಬೆಲೆ ಕಟ್ಬಿಡ್ತಾರೆ. ಅದಕ್ಕೆ ಬೆಲೆನೇ ಕಟ್ಟಕ್ಕಾಗ್ದಿರೋ ಆಸ್ತಿ ನನ್ನ ತಮ್ಮ ಅಂತ ಹೆಮ್ಮೆ ಪಡ್ತಿದ್ದ ನಿಮ್ಮ ಅಣ್ಣ. ನಿಮ್ಮ ಅಣ್ಣನ ಪ್ರೀತಿ ಗಾಳಿ ಇದ್ದಂಗೆ. ಅದು ನಿನ್ನ ತಂಪಾಗಿಟ್ಟಿದ್ರು ಕೂಡ ಅದು ಎಲ್ಲಿಂದ ಬರ್ತಿದೆ ಅಂತ ನಿನಗೆ ಗೊತ್ತಾಗಲಿಲ್ಲ. ಅವನು ನಿಮ್ಮ ಅಪ್ಪನ ಆಸ್ತಿನ ದಾನ ಮಾಡಿದ್ದಾನೆ ಅಂತ ಅವನ ಮೇಲೆ ನಿನ್ನ ಕೋಪ ಇದೆ. ಆದರೆ ಅವನು ನಿನಗೋಸ್ಕರ ತನ್ನ ಜೀವನನೇ ದಾನ ಮಾಡಿಬಿಟ್ನಲ್ಲ. ನಾನು ಕೇಳಿ ಏನು ಊಟ ಮಾಡ್ತಿದ್ದೆ ತಗೋ. ನಿನ್ನ ಹಳ್ಳಿ ಮುಖ ಇಟ್ಕೊಂಡು ಈ ಕಡೆ ಬರಬೇಡ, ನನಗೆ ಅವಮಾನ ಆಗುತ್ತೆ. ಹೋಗು, ಕರ್ಕೊಂಡು ಹೋಗೋಣ. ಅಣ್ಣ ಅಣ್ಣ ಸಾರಿ ಅಣ್ಣ. ಜಗ ಎದ್ದೇಳು ಜಗ ಅಣ್ಣ, ಎದ್ದೇಳು.